ನನ್ನ ಮೇಲೆ ಏನು ಸುಮಂತ್ ಅಂತ ಮದ್ದೂರಿನ ಒಂದು ಹುಡುಗ ಗೋಲ್ಡನ್ ಕನ್ನಡಿಗ ಅಂತ ಯೂಟ್ಯೂಬ್ ಚಾನಲ್ ನನ್ನ ಮೇಲೆ ಏನು ಫೇಕ್ ಅಲಿಗೇಷನ್ಸ್ಗಳು ಮಾಡಿದ. ಏನು ನಾನು ಧರ್ಮಸ್ಥಳದ ವಿರುದ್ಧ ವಿಡಿಯೋ ಮಾಡೋದಕ್ಕೆ ದುಡ್ಡನ್ನು ತೊಗೊಂಡಿದ್ದೀನಿ. ಮತ್ತು ನನ್ನ ಇನ್ನೊಬ್ಬ ಯೂಟ್ಯೂಬ್ ಚಾನಲಲ್ಲಿ ಕೆಲಸ ಮಾಡ್ತಾಯಿದ್ದೆ, ನ್ಯೂಸ್ ಅಲರ್ಟ್ ಚಂದನ್ ಅಂತ. ಸೊ ಅವ್ರಿಗೆ ನಾನು ಫಂಡ್ಸ್ ಮಾಡಿಸಿದ್ದೀನಿ, 50 ಲಕ್ಷ ಫಂಡ್ಸ್ ಮಾಡಿಸಿದ್ದೀನಿ. ಮತ್ತು ಏನು ನನ್ನ ಹತ್ರ ಕ್ಯಾಮ್ರಾ ಎಕ್ವಿಪ್ಮೆಂಟ್ ಇದೆ, ಇದನ್ನು ಈ ಸೌಜನ್ಯ ಹೋರಾಟಗಾರರಾಗಿರುವಂಥ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರು ಕೊಡಿಸಿದ್ದಾರೆ. ಆ್ಯಂಡ್ ಅದರ ಜೊತೆಗೆ ಅವನಿಗೂ ನಾನು ಆಫರ್ ಮಾಡಿದ್ದೇನೆ, ಇದ್ರ ವಿರುದ್ಧ ವಿಡಿಯೋ ಮಾಡಬಾ ಅಂತ. ಅವನು ಯೂಟ್ಯೂಬ್ ಚಾನಲ್ನಿಂದ ಹಿಡಿದು ನ್ಯಾಷನಲ್ ಮೀಡಿಯಾ ಚಾನಲ್ NDTVವರೆಗೂ ಮಾತಾಡ್ತಾ ಇದ್ದಾನೆ. ಸೊ ಅದ್ರ ವಿರುದ್ಧ ನಾನು ಕಂಪ್ಲೇಂಟ್ ಕೊಡೋದಕ್ಕೆ ಬಂದಿದ್ದೆ. ಅವನು ಬಂದು ಸಾಬೀತು ಮಾಡಬೇಕು ನಾನು ಮಾತಾಡಿದ್ದೀನಿ ಅಂತ. ಇಲ್ಲ ಅಂದರೆ ಅವನು ಯಾವುದು ಶಿಕ್ಷೆಗೆ ಕಾನೂನು ಕ್ರಮಕ್ಕೆ ಅವನು ಜರುಗಿಸಬೇಕು ಅನ್ನುವಂಥ ಕಾರಣದಿಂದ. ಬಟ್ ಅದೇ ಈಗ ಅವನು ಏನು ಅಲಿಗೇಷನ್ಸ್ಗಳು ಮಾಡ್ತಾ ಇದ್ದಾನೆ, ಅವನು ಇದುವರೆಗೂ ಈಗ ಚಂದನ್ ಅವರು ಅದನ್ನು ಬಯಲು ಮಾಡ್ಕೊಂಡು ಬಂದಿದ್ದಾರೆ, ನ್ಯೂಸ್ ಅಲರ್ಟ್ ಚಂದನಣ್ಣ. ಬಟ್ ಇದುವರೆಗೂ ಅವನು ಎಲ್ಲೂ ಕೂಡ ಪ್ರೂಫನ್ನು ತೋರಿಸಿಲ್ಲ. ಸೊ ನಾನು ಕೂಡ ಈಗ ಆಲ್ರೆಡಿ ಎಕ್ಸ್ಪೋಸ್ ಆಗಾಯಿತು. ಬಟ್ ನಂದು ಅವಶ್ಯಕತೆ ಇರಲಿಲ್ಲ, ಯಾಕಂದರೆ ಎಕ್ಸ್ಪೋಸ್ ಆಗಿದ್ದ. ಬಟ್ ನಮ್ಮ ಮನೆಯವರಿಗೆ ಏನು ಅಂದರೆ ಇದರಿಂದ ತುಂಬಾ ಅವಮಾನಗಳಾಗಿದೆ. ಈಗ ಈಗ ಅವಮಾನ ಮಾಡಿದ್ದಾನೆ ಅಂದರೆ ಈಗ ಸಮಾಜದಲ್ಲಿ ಯಾವ ರೀತಿ ನಾವು ತಲೆ ತಿರುಗಬೇಕು. ಸೊ ಆ ಒಂದು ಕಾರಣದಿಂದ ಕಂಪ್ಲೇಂಟನ್ನು ಕೊಟ್ಟಿದ್ದು. ಸೊ ಅದಕ್ಕೆ ಪ್ರೂಫ್ಗಳನ್ನ ತಗೊಂಡು ಬಂದಿದೆ. ಈಗ ಮೊದಲನೇದಾಗಿ ಅವನು ನನಗೆ ಫ್ರೆಂಡು 2 ಅವರ್ ಕೂತ್ಕೊಂಡು ಮಾತಾಡಿದ್ದೀವಿ ಅಂತಾನೆ. ಅವನಿಗೆ ಪರಿಚಯ ಆಗಿರೋದೇ ಚಂದನಗೌಡರು. ಕಂಪ್ಲೇಂಟಿಗೆ ತಗೊಂಡಿಲ್ಲ, ಅದೇ ಫ್ರೆಂಡು ಅಂತ ಹೇಳ್ತಾನೆ.